ಅಕ್ಕ 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 ಯಾತೆ ಅಮ್ಮಣಿ ಏನಮ್ಮಯ್ಯಪ್ಪ ಮೀನು ಹಿಡ್ಕೊಂಬಂದಿತ್ತು ಅದಕ್ಕೇನೆ ದೊಡ್ಡ ದೊಡ್ಡ ದಪ್ಪ ದಪ್ಪಕ್ಕೆ ಸೆನಕ್ಕಿದ್ವು. ಅದಕ್ಕೆ ಮಾಮ್ಗೆ ಬೋಲ್ ಇಷ್ಟ ಮಟನ್ ಸಾರು ಮೀನು ಸಾರು ಇಂಥದ್ದಂದ್ರೆ ಇಷ್ಟ ಅಲ್ಲ. ಅದಕ್ಕೆ ಮಾಮ್ಗೊಂದು 3 ಹಾಕಿ ಕೊಟ್ಟೋಗೋಣ ಅಂತ ಹೇಳಿ ಬಂದೆ. ನೆನ್ನೆ ದಿನ ನಾನು ಮಟನ್ ಸಾರು ಅದು ಉಂಡವನಿ. ಇವತ್ತು ಮೀನು ಸಾರು ಎಲ್ಲಿ ಹಿಡ್ಕೊಂಬಂದವನಿ. ಹಿಂಗೆ ಹೋಗಿತ್ತೆ ಬೇಜಾರಲ್ಲ ಒಂಚಣ ಹಿಂಗೆ ಆ ಕಡೆಗೆಲ್ಲ ಕೆರೆ ಕಡೆಗೆ ಹೋಗಿತ್ತೇನ ಅಲ್ಲಿ ಹಿಡ್ಕೊಂಬಂದೈತಿ. ಏನಿಲ್ಲ ಬರೀ ಇಂಥವ ಹಿಡ್ಕೊಂಬರೋದು ಅದು ಮಾಡ್ತಾ ಇರುತ್ತೆ. ಅದಕ್ಕೇನೆ ನಾನು ಮಾಮ್ಗೆ ಕೊಟ್ಟೋಗೋಣ ಅಂತ ಬಂದೆ. ರಂಗಿ ಯಾತ್ರವೇವು ಮೀನು ಕಣೆ ಅಕ್ಕ, ಮೀನು ನಮ್ಮ ಅಯ್ಯಪ್ಪ ಹಿಡ್ಕೊಂಬಂದಿತ್ತು. ಅದಕ್ಕೆ ಕೊಟ್ಟು ಬರೋಗಿ ನಿಮ್ಮ ಅಕ್ಕಗೆ ಒಂದು 2 ಅಂತು. ಅಯ್ಯಪ್ಪ ಒಂದು 5-6 ಹಿಡ್ಕೊಂಬಂದಿತ್ತು. ಅದಕ್ಕೆ ನಾವು 1-3 ಮಾಡೀವಿ, ನಿಮ್ಗೊಂದು 3 ತಗೊಂಬಂದು ದಪ್ಪ ದಪ್ಪಕ್ಕೆ ಚೆನ್ನಾಗಿದ್ದಾವೆ ನೀನು, ನಾವು ನಮಗೆ 3 ಆದರೆ ಸಾಕು ಅಂತ ಹೇಳಿ ತಗೊಂಬಂದೆ. ನಿಮ್ಗೊಂದು 3 ತಗ. ಎಷ್ಟಿಷ್ಟು ದಪ್ಪ ನಮ್ಮ ಮೀನು ನೋಡಿ ಹೆಂಗಿದೆ. ಅದಕ್ಕೆ ನಾನು ಹಂಗೆ ಹಿಡ್ಕೊಂಡು ಬಂದೆ. ಅಯ್ಯೋ ಯಾತ್ರಕ್ಕ ಹಾಕ್ಯಂಡನ ಬರ್ಬೇಕಾ, ಹಂಗೆ ಕೈಯಾಗೆ ಹಿಡ್ಕೊಂಬಂದಿದ್ವಿ. ಏನಾಗಲ್ಲ, ಹಂಗೆ ಕೈಯಾಗೆ ಹಿಡ್ಕೊಂಬಂದು ಕೊಟ್ಟು ಬರಾಗತ್ತೆ ಹಿಂಗೇನೆ ಅಂತ ಅದಕ್ಕೆ ಹಂಗೆ ತಗೊಂಬಂದೆ. ನಾನು ಮಟನ್ ಕಳಿಸಿದ್ದೆ ತಾಲೆ ಮೀನು ನಿಮ್ಮ ಮಾಮಗಂತ ದಿನ ಇಕ್ಕಿರು ಉಂಬುತ್ತಿ. ಹೆಂಗನ ನೋಡು, ನೀನು ಮಾತಾಡ್ಸೋಕ್ಕೆ ಎಲ್ಲ ತಗೊಂಬಂದು ಕೊಡ್ತೀಯ, ಮೀನು ಮಟನ್ನು ಎಲ್ಲ ತಗೊಂಬಂದು ಕೊಡ್ತೀಯ. ಇಲ್ಲಾಂದ್ರೆ ಯಾರು ಯಾತ ಕೊಡಲ್ಲ. ಗಿರ್ಜಿಂಬೆ ಗಳೆ ಒಂದಿಟ್ಟು ಕೋಳಿ ಸಾರು ಮಾಡಿದ್ರೂ ಕೊಡಲ್ಲ. ನಮ್ಮ ಅಯ್ಯಪ್ಪಗೆ ಒಂದಿಟ್ಟು ಕೊಳ್ರಿ ಉಣ್ರಿ ಅಂತೇಳಿ ಕೊಡಲ್ಲ. ಹಂಗಿದ್ದು ಮಾಡ್ತಾಳೆ ಅವಳು. ನನಗೇನಿಲ್ಲಮ್ಮ, ಅಲೇನೆ ಬಿಟ್ಟು ಉಂಬಕ್ಕಾಗಲ್ಲ. ನನಗೆ ಮೊನ್ನೆ ಮನಸ್ಸು ತಡಿಲಿಲ್ಲ, ಅದಕ್ಕೇನೆ ಕೊಟ್ಟು ಬರೋಣ ಅಂತ ಹೇಳಿ ತಗೊಂಬಂದಿದ್ದು ಮಟನ್ನ. ನನಗೆ ಏನೋ ಮಾಡಲಿ ಅಲೇನೆ ಮನಸ್ಸು ತಡಿಯಲ್ಲ. ಅಯ್ಯೋ ನಮ್ಮ ಅಕ್ಕರಿಗೆ ಕೊಡಲಿಲ್ವಲ್ಲ ಅನಿಸುತ್ತೆ. ಸ್ವಂತ ಅಕ್ಕ ತಂಗಿರಾಗದಕ್ಕೆ ಅರ್ಥ ಮಾಡ್ಕೊಂತೀವಿ. ಅವಳು ಬೇರೆ ಹೇಳಲ್ಲ, ಅದಕ್ಕೇನೆ ಕೊಡಲ್ಲ ಅಷ್ಟೇ. ತಗ 3 ಹೆಂಗಿದೆ ಒಂದು 2 ದಪ್ಪ ನಾವು ಅಯ್ಯಪ್ಪ ಎಲ್ಲಿ ಹಿಡ್ಕೊಂಬಂತ ಏನ ನಮ್ಮ ಎಲ್ಲ ಹಿಡ್ಕೊಂಬಂದವನು. ಯಾತಾದ್ರೂ ಇರ್ಬೇಕಲ್ಲಿ ಅವನಿಗೂ ನಮ್ಮ ಅಯ್ಯಪ್ಪ ಇದ್ದಂಗೆ ಅವನು. ಮತ್ತು ಅಯ್ಯಪ್ಪ ಏನಿಲ್ಲ ಯಾತನಾಗಲಿ ಉಂಡ್ಬಿಡುತ್ತೆ. ಅದಕ್ಕೇನೆ ತಗೊಂಬಂದೈತೆ. ನಾನು 1-2 ಫ್ರೈ ಮಾಡೋಣ ಅಂತ ಇದ್ದೀನಿ. ಫ್ರೈ ಮಾಡಿ 1-2 ಸಾರು ಮಾಡ್ತೀನಿ. ನನ್ನ 4-5 ಇದಾವೆ, ಇನ್ನು 2 ದೊಡ್ಡ 1-3 ದೊಡ್ಡವೈದೆ, ಒಂದೇ ಒಂದು ಸಣ್ಣದೈತೆ. 1-2 ಸಾರು ಮಾಡಿ 2 ಫ್ರೈ ಮಾಡ್ತೀನಿ. ನಾನು ಫ್ರೈ ಆದ್ರೆ ತಿಂತೀನಿ. ನಾನು ಸಾರನ್ನ ಜಾಸ್ತಿ ಊಟ ಮಾಡೋದು ಮೀನು ಸಾರನಾಗೆ. ಅದಕ್ಕಾಗಿನ ನಿಮ್ಗೊಂದು 3 ತಗೊಂಬಂದಿ. ನೀನು ಸಾರು ಮಾಡ್ತೀಯ? ಸಾರೇ ಮಾಡ್ತೀನಿ, ಎಲ್ಲರಿಗೂ ಆಗುತ್ತೆ. ನಿಮ್ಮ ಮಾಮ ಐತೆ ತಡಿ ಕರಿತೀನಿ. ಮೀನು ತಂದೊಳೆ ರಂಗಮ್ಮ ಬಾ ಉಚ್ಕೊಡು ಅಂತೀನಿ. ಎನ್ನೇಸಿನ ಉಂಡ ಮಟನ್ ಸಾರು. ಅದು ಶಾನೆ ಕಳಿಸಿದ್ಯಾಳ ಮಟನ್. ನಿಮ್ಮ ಮಾಮ ತಾನೆ ಅಂತ ಕಳಿಸಿದ್ಯಲ್ಲಿ ಮಟನ್ ಹಂಗೇನೆ ಚೆನ್ನಾಗಿತ್ತು. ಶೆನಕುಂಡ ಸಾರನೇ ಶೆನಕ್ಕಾಗಿತ್ತು. ಒಂದು 5 kg ಹೊಟ್ಟಿತ್ತೇನಪ್ಪ, ಒಂದು 4 kg ಹೊಟ್ಟಿತ್ತೇನಪ್ಪ ಮಟನ್. 4-5 kg ಹೊಟ್ಟಿತ್ತ. ನಾವು ನೋಡಲಿಲ್ಲ, ಸುಮ್ಮನೆ ಹಾಕ್ಬಿಟ್ವಿ. ಕವರ್ನಾಗ ತುಂಬ ಕಳಿಸ್ಬಿಡ್ತು. ನಾವು ಸುಮ್ಮನೆ ಮಯ ಕೊಟ್ಟು ಬರೋಗು ಅಂತ ಯಾಕೆ ತೂಕ ಮಾಡಲಿಲ್ಲ, ಏನಿಲ್ಲ. 4-5 kg ಇತ್ತೇಳು ಮಟನ್. ಬಾರಪ್ಪ ರಂಗಮ್ಮ ಮೀನು ತಂದವಳೆ, ಉಜ್ಜ ಬಾ ಸಾರು ಮಾಡೋಣ. ಮೀನು ತಂತೇನು ಲಂಗಮ್ಮಳೆ ಚೆನ್ನಾಕೇನ ಮೀನು ಮಟನ್ನು ಎಲ್ಲ ಚೆನ್ನಾಗಿ ಕಳ್ಸುತ್ತಪ್ಪ. ಚೆನ್ನಾಗಿ ಕುಂತೀವಿ ರಂಗಮ್ಮ ಕಳ್ಸೋದ್ಕತ್ತ ಅಂತ ಹಿಂಗೆ ಮಾತಾಡ್ಸೋಕ್ಕೆ ಎಲ್ಲ ತಮ್ಮಂದು ಕೊಡ್ತಾಳೆ. ಅದು ನಿಮ್ಮ ಗಿರ್ಜಿಂಬೆ ಅವಳು ನಿನ್ನ ತಮ್ಮನ ಹೆಂಡ್ತಿ. ಅಲ್ಲ ಕೋಳಿ ಸಾರು ಮಾಡಿದ್ರು ಕೊಳ್ರಿ ಒಂದು ತೊಟ್ಟ ಅಂತ ಕೊಡಲ್ಲ. ಇಲ್ಲೇ ಪಾಕ್ತಾಗಿದ್ರು ಅಂತ ಹಿಂಗೆ ಯೋಟೆ ಅಲ್ಲಿ ಅಕ್ಕಯ್ಯ ಆಗತ್ಗೆ ಅಲ್ಲಿಂದ ಮೀನು ತಗೊಂಬಂದವಳು. ನಮ್ಮ ಮಾಮ ಉಂಟೈತಿ ಅಂತ ಹೇಳಿ ಅಲ್ಲಿಂದ ತಗೊಂಬಂದವಳು ನೋಡು. ಹಿಡಿಯಕ್ಕೆ ಹೋಗಿದ್ದಂತೆ ಎಲ್ಲ ಹಿಡ್ಕೊಂಬಂದಂತೆ, ಅದಕ್ಕೇನೆ ತಗೊಂಬಂದವಳು. ಹೆಂಗಾತ ತರುತ್ತ ರಂಗಮ್ಮ. ನನಗಿಷ್ಟ ಅಂತೇಳಿ ಎಲ್ಲ ತಗೊಂಬಂದು ಕೊಡುತ್ತತ್. 2 ಹುಡ್ದಪ್ಪ ಇದಾವೆ, ಎಲ್ಲಿ ಹಿಡ್ಕೊಂಬಂದಪ್ಪ ಕೆರೆಯಕ್ಕೆ ಹೋಗಿದ್ನೇನು. ಕೆರೆಯಕ್ಕೆ ಅತ್ಲಾಗ ಹೋಗಿತ್ತಂತೆ, ಹಿಡ್ಕೊಂಬಂದೈತಿ. ನಾನು ಅದಕ್ಕೇನೆ ಅವ್ರಿಗೂ ಆಗಂಗೆ ಹಿಡ್ಕೊಂಬ ಅಂತ ಫೋನ್ ಮಾಡಿತ್ತು. ಅಲ್ಲಿಗೆ ಹೋದ್ಮೇಲೆ ಹಿಡ್ಕೊಂಬರನೆ ಅಂತ ನಾನು ಅಕ್ಕರ್ಗೆ ಆಗಂಗು ಹಿಡ್ಕೊಂಬ ಅಂತ ಹೇಳಿದ್ದೆ. ಅದಕ್ಕೆ ಸ್ಯಾನೇನೆ ಹಿಡ್ಕೊಂಬಂದೈತಿ. ಹೆಂಗತ್ಲಾಗೆ ಸ್ಯಾನೆ ಹಿಡ್ಕೊಂಬಂದ್ರೆ 2 ಮನೆಗೂ ಆಗ್ತವೆ ಅಂತ ಹೇಳಿದ್ದೆ. ಹೆಂಗ 2 ದಪ್ಪ ಇದಾವೆ ಮೀನು. ಅವು ಹಿಂಗೆ ಇದಾವೆ, ನಮ್ಮ ಮನೆ ತಗೊಳ ಇದಕ್ಕಿನ್ನ ದಪ್ಪನೇ ಇದ್ದಾವೆ. ಸರಿ ಅಮ್ಮ ಆಯ್ತು ಹೇಳಿ ಉಜ್ಜುತ್ತೀನಿ. ಸಾರು ಮಾಡ್ತಾಳೆ, ಉಜ್ಜಿಕ್ತೀನಿ ಹೇಳು. ನನಗೂ ಮೀನು ಇಷ್ಟ. ಇನ್ನೊಡಿ ಮೇಲೆ ತಿಂದಿರಲಿಲ್ಲ. ನಾನು ತಗೊಂಬಂದು ಸುಮ್ಮನೆ ಆಗ್ತಿದ್ದೆ. ಹೆಂಗೆ ಬಿಡತ್ತೆ ರಂಗಮ್ಮ ತಗೊಂಬಂತಲ್ಲ. ಏನಂತ ಹಂಗೆ ಕೊಡೋದ್ರಾಗ ಇಕ್ಕದ್ರಾಗ ಮಾತ್ರ ಕಂಜುಸ್ತಾನ ಮಾಡಲ್ಲ ಕಣಪ್ಪ. ಏನನ್ನಾಗ್ಲೇಳು ಎಲ್ಲ ಕೊಡೋದು ಇಕ್ಕೋದು ಎಲ್ಲ ಸರಿ. ಅವಳೇನು ಯಾವತ್ತೂ ಯಾತ್ಕೊಂಡು ಇದು ಮಾಡೋಕ್ಕೆ ಹೋಗಲ್ಲ. ಅವಳು ಹಂಗೆ ಯಾತ್ಗೂ ಕೈ ಹಿಡಿಯೋಕೆ ಹೋಗಲ್ಲ. ಹಂಗೆ ಕೊಡ್ತಾಳೆ ಯಾರಿಗೆ ಯಾತನ ಆಗ್ಲೇಳು. ಇಲ್ಲ ಅಂಬಲ್ಲ ಅವಳು. ಹಿಂಗೆ ಇರ್ಬೇಕು ಹೇಳು ರಂಗಮ್ಮಂದು ಒಂದಿಟ್ಟು ಕೈ ಕೊಡೋದು ಇಕ್ಕೋದು ಕೈ. ಕೊಡ್ಲೇಳು ಬಿಡು. ಹಂಗೆ ಸಾರಿಗೆಲ್ಲ ಒಂದಿಷ್ಟು ಕೆಂಪು ನಮ್ಮ ಬೆಳ್ಳುಳ್ಳಿ ಪಳ್ಳುಳ್ಳಿ ಸುಳ್ಕೊಂತೀನಿ. ಹೋಗಿ ಸುಳ್ಕೋಬೇಕು, ಹೋಗು ತಗೊಂಡು ಹೋಗ್ತೀನಿ. ಕಳಿತೈತಿ ಇವಜ್ಜಿ ಹಂಗೆ ಖಾರ ಪರ ಹಾಕೊಂಡು ಈಗ ಕೂತಿಯವಳು. ಸಾರು ಮಾಡಿದಾಗ ಚೆನ್ನಾಗಿರುತ್ತೆ. ಹೊಟ್ಟೆ ತುಂಬನ ಉಮ್ತಾರೆ. ಅಲ್ಲ ಅವ್ಳು ಗಿರ್ಜಿಂಬಿಗೆ ಹೆಂಗ ಮನ್ಸು ಬರುತ್ತಮ್ಮ ಬಿಟ್ಟು ಉಂಬಕ್ಕೆ. ನನಗೇನ ಅಯ್ಯೋ ನೀವು ಮಾತಾಡಿಸ್ಲಿಲ್ಲ ಅಂದ್ರೂ ಯಾಕೆ ಉಂಬಕ್ಕೆ ಸಾರು ಗೊತ್ತಿರಲಿಲ್ಲ. ಅಯ್ಯೋ ನಮ್ಮ ಮಾಮಿಗೆ ಬೋಲಿ ಇಷ್ಟ, ನಮ್ಮ ಅಕ್ಕಯ್ಯಗೂ ಇಷ್ಟ. ಕೋಳಿ ಸಾರು ಅಥವಾ ಮಟನ್ ಸಾರು ಮಾಡಿರಿ ಹಂಗೆ ನೀನು ಹೊಂದ್ಕೊಳಂಗಾಗದು ನನಗಂತೂ.
ನಮ್ಮ ಅಕ್ಕಗೆ ಕೊಡ್ಬೇಕಾಗಿತ್ತು ಕಣ. ನಮ್ಮ ಅಕ್ಕ ಇಲ್ಲೇ ಇದ್ದಾರೆ, ಕೊಡಲಿಲ್ಲ ಅಂತ ನಾನು ಉಂಬಕ್ಕೆ ಮನ್ಸು ಬತ್ತಿರಲಿಲ್ಲ. ಏನು ಮಾಡೋಣ, ಮಾತಾಡ್ಸಲ್ ಬಿಡತ್ತ ಅಂತ ಹೇಳಿ ಸುಮ್ಮನೆ ಹಿಂಗೆ ಉಣ್ತಿದ್ದೆ. ಇನ್ನೇನು ಮಾಡೋಣ, ನಾಳೆನೇ ಮನ್ಸು ತಾಳಿತಿರ್ಲಿಲ್ಲ. ನಮ್ಮ ಅಕ್ಕನ ಮಕ್ಳು ಉಣ್ತಾರೆ, ಅವ್ರನ್ನೂ ಕರಿಯೋಣ, ಅವ್ರನ್ನೂ ಇಕ್ಕಾನ ಅಂಬೋದು ಒಂದು ಮನಸ್ಸು. ಏನು ಮಾಡ್ತಿ, ಮಾತಾಡ್ಸಲ್ಲ ಆಮೇಲೆ ಬೈತಾರೆ ಅಂಬೋದು ಒಂದು ಮನಸ್ಸು ಅಲ್ಲ. ಆ ಗಿರ್ಜಿಂಬೆ ಇಲ್ಲೇ ಇದ್ರೂ ಒಂದು ದಿವ್ಸಕನ ಅಷ್ಟೊಂದು ಸತಿ ನಾಟಿ ಕೋಳಿ ಸಾರು ಮಾಡ್ತಾಳೆ. ಬಾಣ್ತಿ ಅಂತೇಳಿ ಗನವಾಗಿ ಮೊನ್ನೆ ತಲೆ ಕಾಲು ತಂದವ್ರಿ. ಒಂದು ದಿವಸ ಕೊಡಲ್ಲ ನಾಲ್ಗೂ. ನಿಮ್ಮ ಮಾಮಿಗೆ ಬೋಲ್ ಇಷ್ಟ ಕಣೆ ತಲೆಕಾಲು ಮಟನ್ ಸಾರು ಅಂತ ಹೇಳಿ ನಾನು ಅಲ್ಗೂ ಬಾಯಿ ಬಿಟ್ಟೇನೆ. ಅವಳು ಮುಂದೆ ಮಾತಾಡಿರು ಉಸಿರು ಬಿಡ್ಲಿಲ್ವಲ್ಲ. ಒಂದಿಟ್ಟು ತಗೊಂಡೋಗಿ ಅಕ್ಕ ಇಕ್ಕು ಮಾಮಿಗೆ ಅಂತ ಹೇಳಿಲ್ವಲ್ಲ. ತಲೆಕಾಲು ಮಟನ್ ತಂದಿದ್ರು ಕಣೆ ಮೊನ್ನೆ. ಅವಳ್ದು ಕೊಡ ಅಂತ ಮಾತಲ್ಲ ಹೇಳು. ನಾವು ತರನ ಹೇಳು. ಈ ಮೀನು ಸಾರು ಮುಗಿಲಿ, ಮೀನು ಸಾರು ಮುಗಿದ್ಮೇಲೆ ತಲೆಕಾಲು ಮಟನ್ ತರೋಣ. ನಮ್ಮ ಅಪ್ಪನೇ ತರೋತಿಲ್ಲ, ನಾವು ಹೋದ್ರೆ ಅಯ್ಯಪ್ಪೇನೆಲ್ಲ ನಾ ತುಡಿಕೆ ಬಂದ್ಬಿಡುತ್ತೆ, ಕಮ್ಮಿ ರೇಟಿಗೆ ಮಾತಾಡ್ಕೊಂಡು ತಂದ್ಬಿಡುತ್ತೆ. ನಾವು ತರನ ಹೇಳು. ನೋಡು ಒಬ್ಳೆ ಅಲ್ಲ, ನಮ್ಗಾಲೆ ನೋಡಿ ಮನಸ್ಸೇ ತಡೆಯಲ್ಲ, ಅವಳಿಗೆ ಹೆಂಗನ ಬರುತ್ತಪ್ಪತ್ತು. ಅದಕ್ಕೆ ಮತ್ತೆ ಸ್ವಂತ ಅಕ್ಕ ತಂಗಿಯರ ಆಗಬೇಕು, ಸ್ವಂತ ಅಣ್ಣ ತಮ್ಗಳಾಗಬೇಕು ಅಂತ ಹೇಳೋದು. ಅಣ್ಣ ತಮ್ಗಳಿನ ಸೇರಲ್ಲ. ಇದು ನೋಡು, ಅವನನ್ನ ನಮ್ಮ ಅಣ್ಣಗೆ ಕೊಡು ಅಂತ ಹೇಳಿಲ್ಲ. ಸಿದ್ಲಿಂಗ ನಮ್ಮ ಅಯ್ಯಪ್ಪ ಅಲ್ಲಿ ಎಷ್ಟಿದು. ಹೇಳು, ಸ್ವಂತ ಅಣ್ಣ ತಮ್ಗಳಿಗೆ ನಾನು ಅಕ್ಕ ತಂಗಿರೇ ಆಗ್ತಾರೆ, ಕಷ್ಟ ಸುಖಕ್ಕೆ ನೋಡಿ ನನಗೆ ಮನಸ್ಸೇ ಬರಲಿಲ್ಲ. ನಮ್ಮ ಅಯ್ಯಪ್ಪನ ಎಂಬುತ್ತಂದರೆ ತಾಣ ಕೊಟ್ಟು ಬರೋಗು ನಿಮ್ಮ ಮಾಮಿಗೆ ಅಂತ ಹೇಳಿ ಅಯ್ಯಪ್ಪನ ಎಷ್ಟು ಸತಿ ಅಂತೂ ಗೊತ್ತೇ. ನಿಮ್ಮ ಮಾಮ ಕೊಟ್ಟು ಬರೋಗು, ನಿಮ್ಮ ಮಾಮ ಕೊಟ್ಟು ಬರೋಗು. ಮಟನ್ ಕೊಯ್ದಿದ್ವಲ್ಲ ಆವಾಗ ಹಂಗೆ ಅಂದಿದ್ದು. ನಿಮ್ಮ ಮಾಮ ಕೊಡು ಪಾಪ ಬೋಲಿ ಇಷ್ಟ ಮಟನ್ ಸಾರು ಚಿಕನ್ ಸಾರು ಅಂತ ಹೇಳಿ ಮಟನ್ ಅಯ್ಯಪ್ಪನೇ ಕಳಿಸಿದ್ದು. ನಾನು ಬಿಡಪ್ಪ ಅಂತಂದೆ 4-5 kg ಮಟನ್ ಹಾಕಿ ಕಳಿಸಿದ್ದು. ಯೋಟ್ ಅಂದಿತ್ತೇಳ ಮಟನ್ನು. ನಮ್ಮ ಅಯ್ಯಪ್ಪನ ಚಂದ ಕುಂತು ಈ ಬಾರಿ ಕಲ ಇಲ್ಲನ. ಚಂದ ಕುಂತು ಚೆನ್ನಾಗಿತ್ತೇಳು ಮಟನ್ನು, ಬೋಲ್ ಚೆನ್ನಾಗಿತ್ತು. ಯೋಟ್ ಉಂತೆ ಯೋಟ್ ಬಿಡ್ತೀಯ ಅಮ್ಮಂಗಾತ್ ಬಿಡು. ಹೆಂಗೆ ಹೊತ್ಲಾಗೆ ಸಾರು ಚೆನ್ನಾಗಾಗಿತ್ತು, ಒಟ್ಟು ತುಂಬ ಉಂಟು. ನಿಮ್ಮ ಮಾಮ ಅಂತ ನೆನೆಸ್ಕೊಂಬದು ಹಂಗಮ್ಮೆಂಗ ಮಟನ್ ಕಳ್ಸೈತೆ, ಹಂಗಮ್ಮೆಂಗ ಮಟನ್ ಕಳ್ಸೈತೆ ಅಂತ ನೆನೆಸ್ಕೊಂಬದು ನಿಮ್ಮ ಮಾಮ. ಅಯ್ಯೋ ಅಲ್ಗೂ ಯಾರ್ಯಾರ ನಿಮ್ಮ ಅಕ್ಕ ಮಾತಾಡ್ಸಲ್ಲ, ಸುಮ್ಮನೆ ಕೊಟ್ಟು ದುಡ್ಡು ಮಾಡ್ಕೆ ಅಂದರು. ನಾವೇ ಮಾತಾಡಿಸ್ಲಿಲ್ಲ ಅಂದ್ರೆ ಅಷ್ಟೇ ಭಯ. ನಮ್ಮ ಅಕ್ಕರು ಉಂತಾರೆ, ನನಗೆ ಬೇರೆ ಕೊಡೋಕೆ ಮನಸ್ಸಿಲ್ಲ ಅಂತ ಕೊಡು ಅಂತ ಯಾರ್ಯಾರ ಕೇಳೋಕೆ ಬಂದಿದ್ರು. ನಿಮ್ಮ ಅಕ್ಕರು ಮಾತಾಡ್ಸಲ್ಲ, ಕೊಡು ಅವ್ರಿಗೇನು ಕೊಡ್ತೀಯ, ನಮಗೂ ಕೊಡು ಮಟನ್. ನಾವಿನ್ನೇನು ಹಬ್ಬಕ್ಕೆ ಮಾಡೋದಿನ್ನ ಪಟ್ ಮಾಡಲ್ಲ, ಮನೆ ಬೆಳಿತೀವಿ ಅದಕ್ಕೇ ತಗೊಂಡೋಗ್ತೀವಿ ಈಗಲೇ ಅಂತ ಹೇಳಿ ಎಷ್ಟೋ ಜನ ಬಂದು ಕೇಳಿರಾನಿಲ್ಲಪ್ಪ. ನಮ್ಮ ಅಕ್ಕರಿಗೆ ಕೊಡಬೇಕು, ನಾನು 700-800 ರೂಪಾಯಿ ಕೊಡ್ತೀವಿ, ಕೊಡ್ರಿ ಏನು KGಗೆ 700 ರೂಪಾಯಿ ಕೊಡ್ತೀವಿ ಅಂದರು. ಇಲ್ಲ ನಾನು ಕೊಡಲ್ಲ, ನೀವು 800 ಅಲ್ಲ 1000 ಕೊಡ್ತೀರಿ ಅಂದ್ರೆ ಕೊಡಲ್ಲ. ನಾನು ನಮ್ಮ ಅಕ್ಕರಿಗೆ ಕೊಡಬೇಕು, ನಮ್ಮ ಅಕ್ಕರಿಗೂ ನಮ್ಮ ಮಾಮಗೂ ಬೋಲಿ ಇಷ್ಟ ಅಂತೇಳಿ ನಾನು ಅವ್ರು ಏಟೆ ಕೊಡ್ತೀವಿ ಅಂದ್ರೂ ನಾನು ಒಪ್ಕೊಂಬಿಲ್ಲ, ಬೇಡ ಅಂತ ಅಂದ್ಬಿಟ್ಟೆ ನಾನು. ಮತ್ತೆ ಇವಳಂತಳಾಗಿದ್ರೆ ಗಿರ್ಜಿಂಬೆ ಅಯ್ಯೋ 700-800 ರೂಪಾಯಿ ಬರುತ್ತೆ, ಯಾಕೆ ಸುಮ್ಮನೆ ಪುಕ್ಸಟ್ಟೆ ಅವ್ರಿಗೆ ಯಾಕೆ ಕೊಡ್ಬೇಕು ಅಂತೇಳಿ ಕೊಡ್ತಿರ್ಲಿಲ್ಲ. ದುಡ್ಡು ಮಾಡ್ಕೊಂಬಳು ಕೊಟ್ಟು ಭಾರಿ ಕಂಜೂಸು. ಅಯ್ಯೋ ಗಂಡ ಹೆಂಡತಿ ಇಬ್ರು ಮಸ್ತ ದುಡ್ಡು ಕೊಡ್ದಂಗೆ ಜಿಪ್ಪಣ ಮಾಡ್ತಾರೆ. ಬಿಡು, ಯಾಕೆ ಇವಾಗ ಹಂಗೆ ಮೀನು ತಗೊಂಬಂದು ಕೊಟ್ಟಿದ್ದೀನಿ. ನಿಮ್ಮ ಮಾಮಗಂತೂ ಬೋಲ್ ಸಂತೋಷ ಆಗುತ್ತೆ. ಇವಾಗ ಮೀನು ಉಣ್ಬೇಕಂದ್ರೆ ಬೋಲು ಇಷ್ಟ. ಅಯ್ಯಪ್ಪ ಚಿಕನ್ನು ಮಟನ್ನು ಇಂಥದ್ದು ಇರಬೇಕು ಯಾವಾಗಲೂ ಹೊಲ್ಸು. ನಮ್ಮ ಮಾಮ ಚೆನ್ನಾಗಿರಲಿ, ನಮಗೇನು ಅದೇ ಆಸೆ. ಹೆಂಗ ನಮ್ಮ ಅಕ್ಕಗೆ ಒಂದಿಷ್ಟು ಸಿಟ್ಟು ಕಮ್ಮಿ ಆಗೈತಿ. ಮೀನು ಮಟನ್ನು ತಗೊಂಬಂದು ಕೊಟ್ಟೆ, ಹೆಂಗ ನಯಸ್ ಮಾಡಿದೆ ಅವ್ರಿಗೆ. ಮೀನು ಮಟನ್ನು ಅಂದರೆ ಬೋಲಿ ಇಷ್ಟ, ಅದಕ್ಕಾಗಿನ ಅವನ್ನೆಲ್ಲ ಒಂದಿಟ್ಟು ತಗೊಂಬಂದು ನಾಯಿ ಕಡ್ದಿತ್ತಲ್ಲ ಅದನ್ನು ಕೊಯ್ದಿದ್ವಿ ಕುರಿನ. ಅದಕ್ಕೆ ಆ ಮಟನ್ ಎಲ್ಲ ತಗೊಂಬಂದು ಕೊಡೋಕ್ಕೆ ಹೆಂಗ ಒಂದಿಟ್ಟು ಕೂಲಾದ್ಲು. ಹೆಂಗ ಒಂದಿಟ್ಟು ಸಮಾಧಾನ ಮಾಡಿದೆ ನಮ್ಮ ಅಕ್ಕಗೆ. ಹೆಂಗೋ ನನ್ನ ಇವಾಗ ಮಾತಾಡಿಸ್ತಾಳೆ. ಮೊದಲು ನಾನು ಬಂದ್ರೆ ಹಂಗೆ ಕೆಂಡ ಮಾಡ್ದಂಗೆ ಮಾಡಾಳೆ. ಇವಾಗ ಎಲ್ಲ ತಗೊಂಬಂದು ಕೊಡೋಕ್ಕೆ ಇವಾಗ ಹೆಂಗೋ ಚೆನ್ನಾಗಿದ್ದಾಳೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.